ಶಿರಹಟ್ಟಿಯ ಬಿಜೆಪಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷ ಕಮಿಷನ್ ಪಡೆಯುವಂತಹ ಸಂದರ್ಭದಲ್ಲೇನೆ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ 5 ಲಕ್ಷ ಲಂಚ ಕಮಿಷನ್ ಪಡೆಯುವಂತಹ ಸಂದರ್ಭದಲ್ಲಿ ಅವರು ಬಲೆಗೆ ಬಿದ್ದಿದ್ದಾರೆ. ಶಿರಹಟ್ಟಿಯ ಬಿಜೆಪಿಯ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ಒಡೆತನದ ಆಸ್ಪತ್ರೆ ಬಾಲಾಜಿ ಆಸ್ಪತ್ರೆ. ಇವತ್ತು ಅವರು ಕೂಡ ಬಾಲಾಜಿ ಆಸ್ಪತ್ರೆಗೆ ಹೋಗಿ ಅಲ್ಲೇ ಗುತ್ತಿಗೆದಾರನಿಂದ ಲಂಚವನ್ನು ಪಡಿತಾ ಇದ್ರು. ಆ ಟೈಮ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು SP ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ದಾಳಿ ಮಾಡಿ ರೆಡ್ ಹ್ಯಾಂಡ್ ಆಗಿ ಈಗ ಅವರನ್ನ ಬಲೆಗೆ ಕೆಡವಿದ್ದಾರೆ. ಇರೋ ವಿಚಾರ ಅಂತ ಹೇಳಿದ್ರೆ, ಒಬ್ಬ ಗುತ್ತಿಗೆದಾರ ಆತನಿಂದ ಕಮಿಷನನ್ನು ಅವರು ಪಡಿತಾ ಇದ್ರು. ಆ ಟೈಮ್ನಲ್ಲಿ ಅವರ PAಗಳು ಇಬ್ಬರು ಕೂಡ ಜೊತೆಯಲ್ಲಿದ್ದರು. ಹಾಗಾಗಿ ಚಂದ್ರು ಲಮಾಣಿ, ಅವರ PAಗಳಾದಂಥ ಮಂಜುನಾಥ್, PA ಗುರು ಲಮಾಣಿ 3 ಜನ ಈಗ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಒಟ್ಟು 11 ಲಕ್ಷ ರೂಪಾಯಿ ಹಣಕ್ಕೆ ಶಾಸಕ ಚಂದ್ರು ಲಮಾಣಿಯವರು ಬೇಡಿಕೆ ಇಟ್ಟಿದ್ರು ಅಂತೇಳಿ. ಒಂದು ಕಾಮಗಾರಿ 1 ಕೋಟಿ ರೂಪಾಯಿ ವೆಚ್ಚದ ಒಂದು ತಡೆಗೋಡೆ ನಿರ್ಮಾಣ ಮಾಡುವಂಥ ಒಂದು ಕಾಮಗಾರಿ. ಅದನ್ನು ಗುತ್ತಿಗೆ ತೊಗೊಂಡಿದ್ದಂಥವ್ರು ಕ್ಲಾಸ್ 1 ಗುತ್ತಿಗೆದಾರ ವಿಜಯ್ ಪೂಜಾರಿ ಅಂಥೇಳಿ. ಸೊ ಅವರಿಗೆ 100% ನೀವು ಕೊಡಬೇಕು ಅಂಥೇಳಿ ಬೇಡಿಕೆ ಇಟ್ಟಿದ್ರಂತೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಅವರಿದ್ದಾರೆ, ಮಾತಾಡೋಣ. ಮಂಜುನಾಥ್ ಅವರೇ, ಈಗ ಚಂದ್ರು ಲಮಾಣಿಯವರು ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂಥ ವಿಚಾರ ಬಹುಶಃ ನಿಮಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಇವರು ಕೂಡ ಕಮಿಷನ್ಗೆ ಬೇಡಿಕೆ ಇಟ್ಟಿದ್ರು, ಅದನ್ನು ತಗೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಮಂಜುನಾಥ್ ಅವರೇ, ಏನು ಹೇಳ್ತೀರಿ? ಸರ್, ಇತಿಹಾಸದಲ್ಲಿ ಇಂಥದ್ದು ಸುಮಾರು ಆಗಿದ್ದಾವೆ. ಆದ್ರೆ ಇದು ಆಗ್ಬಾರ್ದಾಗಿತ್ತು ಇಂಥ ಕೇಸ್ಗಳು. ಮಾನ್ಯ ಸಚಿವರುಗಳು ಅಲ್ಲ, ಮಾನ್ಯ ಶಾಸಕರುಗಳು ಈ ತರ ಕೆಲಸಕ್ಕೆ ಇಳಿಬಾರ್ದು. ಇದು ಎಲ್ಲ ಕಡೆನೂ ಯಥೇಚ್ಛವಾಗಿ ಬರ್ತಾ ಇದೆ. ಸುಮಾರು 70% ಈ ತರ ಆಗ್ತಾ ಇದಾವೆ. ಬಟ್ ಅದೇನು ಇದನ್ನ ಬೆಳಕಿಗೆ ಬಂದಿದೆ. ಇದು ಅವ್ರದ್ದು ದುರಾದೃಷ್ಟ ಇದು. ಬಟ್ ಆದ್ರೂ ಕೂಡ ನಾವು ಪರ್ಸೆಂಟೇಜ್ ಲೆಕ್ಕಕ್ಕೆ ಏನಿದೆಯಲ್ಲ ಅದಕ್ಕೆ ಸಾಕ್ಷಿ ಕೊಟ್ಟಂಗೆ ಆಯ್ತು. ನಮ್ ಕಾಂಟ್ರಾಕ್ಟರ್ ಧೈರ್ಯ ಮಾಡಿದರೆ ಅವ್ರ ಪರವಾಗಿ ನಾವು ಇಡೀ ರಾಜ್ಯ ಸಂಘ ಅವ್ರ ಪರವಾಗಿ ಇರುತ್ತೆ. ಅವ್ರ ಧೈರ್ಯವಾಗಿ ಇಂಥ ಎಲ್ಲಾ ತಾಲೂಕುಗಳಲ್ಲೂ ಈ ತರ ಕೆಲವ್ರು ಇರ್ತಾರಲ್ಲ, ಈ ತರ ಶಾಸಕರುಗಳಿಗೆ ಧೈರ್ಯವಾಗಿ ಹೇಳುವಂತ ಕೆಲಸ ನಮ್ ಗುತ್ತಿಗೆದಾರ ಮಿತ್ರರು ಮಾಡ್ಬೇಕು. ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ನಮ್ ಗುತ್ತಿಗೆದಾರರಿಗೆ. ಕರೆಕ್ಟ್ ಮಂಜುನಾಥ್ ಅವರೇ. ಅಲ್ಲ, ಈಗ ಯಾವುದೇ ಕಾಮಗಾರಿ ನೀವು ಚಿಕ್ಕದ್ ಮಾಡಿ ದೊಡ್ಡದ್ ಮಾಡಿ 1 ಕೋಟಿದ್ ಮಾಡಿ 10 ಲಕ್ಷದ್ ಮಾಡಿ, ಬಟ್ ನಮ್ದು ಕಮಿಷನ್ ಫಿಕ್ಸ್ 100% ಕೊಡಬೇಕು ಅಂತಾರೆ ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಕೆಲಸ ಮಾಡ್ಬೇಕಿದು ಹಂಗಾರೆ? ಸರ್, ಪೂಜೆ ಮಾಡೋ ನೆಪದಲ್ಲಿ ಕೆಲವರು ಶಾಸಕರು ಈ ತರ ವ್ಯವಸ್ಥೆ ಮಾಡ್ಕೊಂತಾರೆ ಪೂಜೆ ಮಾಡೋ ನೆಪದಲ್ಲಿ. ಆಮೇಲೆ ಕೆಲಸ ಆದ್ಮೇಲೆ ಫೈನಲ್ ಫೀಲ್ ಮಾಡೋ ನೆಪದಲ್ಲಿ ಈ ತರ ಮಾಡ್ಕೊಂತಾರೆ. ಆಮೇಲೆ ಕಾಂಟ್ರಾಕ್ಟರ್ಗಳು ಟೆಂಡರ್ ಆದ್ಮೇಲೂ ಸಹ ವರ್ಕ್ ಆರ್ಡರ್ ಕೆಲಸ ಶುರು ಮಾಡೋದಕ್ಕೆ ಈ ತರ ಒಂದು ವ್ಯವಸ್ಥೆ ಮಾಡ್ಕೊಂತಾರೆ. ಇದ್ರ ಎಲ್ಲದೂ ನಾನಾ ರೂಪದಲ್ಲಿ ಅವರೇ ರೂಪಿಸ್ಕೊಂತಾರೆ. ಸೊ ಇದು ನಿಜವಾಗ್ಲೂ ನಮ್ಗೆ ಗುತ್ತಿಗೆದಾರ ಸಂಘಕ್ಕೆ ಸಿಕ್ಕಂತ ಜಯ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಅಂದ್ರೆ ಇನ್ನು ರಾಜ್ಯದಲ್ಲಿ ಈ ತರದೊಂದು ಅವ್ಯಾಹತವಾಗಿ ಕಮಿಷನ್ ದಂಧೆ ನಡೀತಾ ಇದೆ ಅಂತೀರಾ ಮಂಜುನಾಥ್ ಅವರೇ? ಡೆಫಿನೆಟ್ಲಿ ಸರ್, 100% ಇದೆ. ಇದು ಎಲ್ಲ ಶಾಸಕರಿಗೂ ಎಚ್ಚರಿಕೆ ಗಂಟೆ ಆಗ್ಬೇಕು. ಯಾರು ಈ ಕೆಲಸ ಮಾಡ್ತಾರ ಅವರು, ನಾನ್ ಪಾಪ ಎಲ್ರಿಗೂ ಹೇಳಲಿಕ್ಕಾಗಲ್ಲ, 222 ಜನಕ್ಕೆ ಹೇಳಲಿಕ್ಕಾಗಲ್ಲ. ಯಾರು ಈ ತರ ಕೆಲಸ ಮಾಡ್ತಾರಲ್ಲ, ಯಾರು ಈ ತರ ಒಂದ್ ಸ್ವಲ್ಪ ಸಮಾಜಕ್ಕೆ ಹಂಚಿದಂಗೆ ಈ ತರ ಕೆಲಸ ಮಾಡ್ತಾರಲ್ಲ, ಸೊ ಅವರಿಗೆ ಇದು ಎಚ್ಚರಿಕೆ ಗಂಟೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಸರ್. ನಿಜ. ಅಂದ್ರೆ ಈಗ ಹಿಂದಿನಿಂದಲೂ ಕೂಡ ಗುತ್ತಿಗೆದಾರರ ಸಂಘದವರು ಆರೋಪವನ್ನ ಮಾಡ್ತಾನೆ ಬರ್ತಾ ಇದ್ರು. ಕಮಿಷನ್ ತುಂಬಾ ನಡೀತಾ ಇದೆ, 40% ಅಂತಾರೆ, 60% ಅಂತಾರೆ. ಅದೆಲ್ಲದಕ್ಕೂ ಕೂಡ ಈಗ ಒಂದ್ ರೀತಿ ಪುಷ್ಟಿ ಸಿಕ್ಕಂತ ಆಗ್ತಾ ಇದೆ ಈಗ ಇದು. ಇಲ್ಲ, 40, 60, 70 ಅವೆಲ್ಲ ತಪ್ಪು. ಅದೆಲ್ಲ ನಾವು ಸಂಘದ ಅಧ್ಯಕ್ಷ ಆಗ್ಬಿಟ್ಟು ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಬಟ್ ಇದು ಈ ತರ ಈ ಪೂಜೆ ನೆಪದಲ್ಲಿ ಶಾಸಕರು, ಕೆಲವರು ಶಾಸಕರು ಎಲ್ಲ 222 ಜನ ಶಾಸಕರು ಅಂತಲ್ಲ, ಅದ್ರಲ್ಲೂ ಕೆಲವರು ಒಂದು 30-40% ಶಾಸಕರುಗಳು ಈ ತರ ಮಾಡ್ತಾರೆ. ಅವರಿಗೆ ಒಳ್ಳೆ ಪಾಠ ಸರ್ ಅದು. ಅಂದ್ರೆ ಇದು ಇಂಥದ್ದೇ ಇಷ್ಟೇ ಫಿಕ್ಸ್ ಅನ್ನೋದಿಲ್ಲ ಅಂತ ಹೇಳ್ತಾರೆ. ಈಗ ನೋಡಿ, ಇವರು 12% ಅಂತ ಕೇಳಿದ್ರಂತೆ, ಆಮೇಲೆ ಏನೋ ಚೌಕಾಸಿ ಮಾಡಿ 11% ಬಂದ್ರು. ಆ 1 ಕೋಟಿಯಲ್ಲಿ 11 ಲಕ್ಷ ಇವ್ರಿಗೆ ಕೊಡಬೇಕು ಅನ್ನೋಂಥದ್ದಾಗತ್ತೆ. ಹಿಂಗೆ ಅಲ್ಲಲ್ಲಿ ಅವ್ರವ್ರ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೋತಾ ಇದ್ದಾರೆ. ಸರ್, ಹೇಳಲಿಕ್ಕಾಗಲ್ಲ ಸರ್. ಸೈಟ್ ಕಂಡೀಷನ್ಗಳು ಹಂಗಿರ್ತಾವಲ್ಲ, ಆ ಒಂದು ಇದ್ರ ಮೇಲೆ ವ್ಯಕ್ತಿತ್ವದ ಮೇಲೆ ಹೋಗ್ತವೆ. ಮಾನ್ಯ ಶಾಸಕರುಗಳಿಗೂ ಸರ್ ನಾನು ರಾಜ್ಯಾಧ್ಯಕ್ಷನ ಕಿವಿ ಮಾತು ಹೇಳ್ತೀನಿ, ಇಂಥ ಒಂದು ಪರಿಸ್ಥಿತಿಗೆ ಶಾಸಕರುಗಳು ಬರಬಾರ್ದು ದಯವಿಟ್ಟು. ಕಾಂಟ್ರಾಕ್ಟರ್ಗಳು ಕಷ್ಟದಲ್ಲಿದ್ದಾರೆ, ಪೇಮೆಂಟ್ ಇಲ್ಲ, 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಸರ್ಕಾರ ಪೇಮೆಂಟ್ 3 ವರ್ಷದಿಂದ ಪೇಮೆಂಟ್ ಮಾಡ್ತಿಲ್ಲ. ಅಂತದ್ರಲ್ಲಿ ಇಷ್ಟೊಂದು ಬೇಡಿಕೆ ಇಟ್ಟರೆ ಕಾಂಟ್ರಾಕ್ಟರ್ ಏನ್ ಮಾಡ್ತಾರೆ? ಸಹಾಯ ಬದ್ಲಿ ಇದು ಒಳ್ಳೆ ಕೆಲಸ ಮಾಡಿದ್ದೇನೆ. ನಿಜವಾಗ್ಲೂ ಆ ಕಾಂಟ್ರಾಕ್ಟರ್ಗೆ ನಾವು ಪೂರ್ತಿ ಎಂಟೈರ್ ಕರ್ನಾಟಕ ಗುತ್ತಿಗೆದಾರರ ಸಂಘದ ಪರವಾಗಿ ಅವ್ರ ಕೃತಜ್ಞತೆಗಳು ಹೇಳ್ತೀನಿ. ಅವ್ರಿಗೆ ನಾವು ಸಪೋರ್ಟಿವ್ ಆಗಿ ಇರ್ತೀವಿ ಸರ್. ನಾವು ನಿಜ ಸರ್, ಇಂಥವ್ರು ಇನ್ನಷ್ಟು ಮಾಡಿದ್ರು ತಪ್ಪೇ ಸರ್. ಇದು ಯಾರು ಮಾಡಿದ್ರು ತಪ್ಪೇ ಇದು. ನಿಜ ಸರ್, ನಿಜ. ಹೀಗೆ ಎಲ್ಲೇ ಆಗ್ತಾ ಇದ್ರು ಕೂಡ ಧೈರ್ಯವಾಗಿ ಹೊರಗಡೆ ಬಂದು ಈ ತರದೊಂದಷ್ಟು ಕೆಲಸಗಳಾಗಬೇಕು. ಲೋಕಾಯುಕ್ತರಿದ್ದಾರೆ, ಬೇರೆ ವ್ಯವಸ್ಥೆ ಇದೆ ನಮ್ಮಲ್ಲಿ. ಎಸ್ ಸರ್, ತಮ್ಮ ಮಾಧ್ಯಮದ ಮುಖಾಂತರ ಇದೇನ್ ಬರ್ತಿದೆಯಲ್ಲ ಸರ್, ನಿಜವಾಗ್ಲೂ ತಮಗೂ ಸಹ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಈ ವಿಚಾರದಲ್ಲಿ ಈ ವಿಚಾರನ ಚೆನ್ನಾಗಿ ಮಾಡಿ ಸರ್. ಥ್ಯಾಂಕ್ ಯು. ರೈಟ್ ಸರ್, ಥ್ಯಾಂಕ್ ಯು ಮಂಜುನಾಥ್ ಅವರೇ, ಥ್ಯಾಂಕ್ ಯು.